ಓಂ ಸತ್ಸತ್ ಪರಬ್ರಹ್ಮನೇಮ ದತ್ವಾಡ ಶ್ರೀ ಬಾಬಾ ಮಹಾರಾಜರವರ ಚರಿತಾಮೃತವು 21ನೇ ಅಧ್ಯಾಯ. ಸೂಚನೆ. ಸೆರೆಯ ಮನೆಯಲ್ಲಿ ಭಕ್ತನಿಗೆ ಸಂದರ್ಶನಂ ತವನ ಪೊರೆಯುತ್ತ ಕರುಣಿಸಿದ ತಾಂಬಳಿಕ ಮಲ್ಲೇಶಂಬನಂ ಬಾಬಾ. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ರಾಂಬಾವು ದೇಶಪಾಂಡೆಯವರು ಪ್ರತಿ ವರ್ಷ ಶ್ರೀಗಳವರನ್ನು ಕುರುಂದವಾಡಕ್ಕೆ ಆಹ್ವಾನಿಸಿಕೊಂಡು ಪಾದಪೂಜೆ ಮಾಡುವ ವಿಷಯವನ್ನು, ಶ್ರೀಗಳವರು ನೈಸರ್ಗಿಕ ಸಪ್ತಾಹದಲ್ಲಿ ಅನ್ನವನ್ನು ಅಕ್ಷಯ ಮಾಡಿ ಮಹಿಮೆ ತೋರಿದ್ದು, ಬಾಗೇವಾಡಿ ಬಸನಗೌಡರಿಗೆ ಪುತ್ರ ನುದಿಸುವಂತೆ ಆಶೀರ್ವಾದ ಮಾಡಿದ್ದು, ಅದೃಶ್ಯ ಶಿವಯೋಗಿಗಳಿಗೆ ಪ್ರತ್ಯಕ್ಷವಾಗಿ ಅವರ ಕೊಟ್ಟ ಪುಷ್ಪಗಳನ್ನು ಸ್ವೀಕರಿಸಿ ಪುನಃ ಅದೃಶ್ಯರಾದದ್ದು ಇತ್ಯಾದಿ ವಿಷಯಗಳನ್ನು ಕೇಳಿರುವರಲ್ಲವೇ. ಮುಂದಿನ ಕಥಾಭಾಗವನ್ನು ವಿಶ್ವಾಸದಿಂದ ಕೇಳಿರಿ. ಗೋಕಾಕ್ ತಾಲೂಕಿಗೆ ಸೇರಿದ ಮುಸಲ್ಮಾನಿ ಮಲ್ಲಾಪುರ ಗ್ರಾಮಾಧಿಕಾರಿಯಾದ ಲಿಂಗನಗೌಡ ಪಾಟೀಲ್ ಎಂಬಾತನು ಪುಂಡರ ತಂಡಕ್ಕೆ ಗುರುವಾಗಿದ್ದನು. ಅವನ ಒಂದೊಂದೇ ಪಾಪ ಕಾರ್ಯಗಳನ್ನು ವಿಸ್ತರಿಸಿ ಬರೆದು ಓದುಗರನ್ನು ದಣಿಸುವುದೇಕೆ ಸಕಲ ದುಷ್ಟ ಗುಣಗಳಿಂದ ಕೂಡಿದ್ದನು ಎಂದಿಷ್ಟೇ ತಿಳಿಸುವೆವು. ನೇಸರ್ಗಿ ಗ್ರಾಮದಲ್ಲಿ ಶಿವಭಜನ ಸಪ್ತಾಹವು ಜರುಗಿದಾಗ ಶ್ರೀ ಬಾಬಾ ಮಹಾರಾಜರು ಅಲ್ಲಿಗೆ ಹೋದ ಸಮಯದಲ್ಲಿ ಆ ಗ್ರಾಮದಲ್ಲಿರುವ ಹಂಪಣ್ಣ ಸತ್ತಿಗೇರಿ ಎಂಬಾತನು ಶ್ರೀಗಳವರಿಗೆ ಶಿಷ್ಯನಾಗಿದ್ದನು. ಹಂಪಣ್ಣನು ಮುಸಲ್ಮಾನಿ ಮಲ್ಲಾಪುರದ ಗ್ರಾಮದಲ್ಲಿ ಬಾಂಧವ್ಯ ಬೆಳೆಸಿದ್ದನು. ಆಗಾಗ್ಗೆ ಅಲ್ಲಿಗೆ ಹೋಗುವ ಪದ್ಧತಿ ಇತ್ತು. ಹಂಪಣ್ಣನು ಮುಸಲ್ಮಾನಿ ಮಲ್ಲಾಪುರಕ್ಕೆ ಹೋದಾಗ ಆ ಗ್ರಾಮದ ಲಿಂಗನಗೌಡರಿಗೆ ದತ್ವಾಡದ ಸದ್ಗುರು ಶ್ರೀಗಳವರ ಮಹಿಮಾತಿಶಯಗಳನ್ನು ತಿಳಿಸಹತ್ತಿದ್ದರು. ಅಲ್ಲದೆ ಗುರು ಭಕ್ತನಾಗುವುದು ಮಾನವನ ಮುಖ್ಯ ಕರ್ತವ್ಯವಂತಲೂ ತಿಳಿಸಿ ಸದ್ಗುಣಗಳು ಲಿಂಗನಗೌಡರಲ್ಲಿ ನೆಲೆಗೊಳ್ಳುವಂತೆ ಬೋಧಿಸುತ್ತಿದ್ದರು. ಒಂದು ದಿವಸ ಲಿಂಗನಗೌಡರು ಅಂತಹ ಯೋಗ್ಯ ಗುರುಮೂರ್ತಿಯು ದತ್ವಾಡದಲ್ಲಿದ್ದರೆ ಅವರ ದರ್ಶನವನ್ನು ನನಗೆ ಮಾಡಿಸಿರೆಂದು ಕೇಳಿದನು. ಅದಕ್ಕೆ ಹಂಪಣ್ಣನವರು ಹೇಳಿದನೆಂದರೆ, ನೀವು ಸದಾ ಶ್ರೀ ಬಾಬಾ ಮಹಾರಾಜರ ಧ್ಯಾನದಲ್ಲಿದ್ದರೆ ಅವರೇ ಬಂದು ದರ್ಶನ ಕೊಡುತ್ತಾರೆ. ಆದರೂ ಒಮ್ಮೆ ನೀವು ಕೂಡಿಕೊಂಡು ದತ್ವಾಡಕ್ಕೆ ಹೋಗೋಣವೆಂದು ಹೇಳಿದರು. ಹಾಗೆ ಹೇಳಿ ಹಂಪಣ್ಣನವರು ನೇಸರಿ ಗ್ರಾಮಕ್ಕೆ ಬಂದರು. ಇತ್ತ ಲಿಂಗನಗೌಡರು ಆ ಹಂಪಣ್ಣನವರ ವಾಕ್ಯಗಳಲ್ಲಿ ವಿಶ್ವಾಸ ಉಂಟಾಗಿ ಶ್ರೀ ದತ್ವಾಡದ ಶ್ರೀಗಳವರಲ್ಲಿ ಭಕ್ತಿಯ ಭಾವವು ಅಂಕುರವಾಯಿತು. ಆದಷ್ಟು ಮಟ್ಟಿಗೆ ಆತನಲ್ಲಿರುವ ದುಷ್ಟಗುಣಗಳು ಕ್ರಮೇಣ ಕಡಿಮೆಯಾಗುತ್ತಾ ಬಂದವು. ಆದರೂ ಆ ಗ್ರಾಮದಲ್ಲಿ ತನಗೆ ಶತ್ರುವಾದವನೊಬ್ಬ ಕಣ್ಣನ್ನು ಕಿತ್ತಿಸಿದ ಆರೋಪದಿಂದ ಸರ್ಕಾರದವರು ಲಿಂಗನಗೌಡರನ್ನು ಹಿಡಿದು ಸೆರೆಮನೆಯಲ್ಲಿಟ್ಟರು. ಇನ್ನು ಇಂತಿಷ್ಟು ವರ್ಷಗಳೆಂಬ ಶಿಕ್ಷೆಯನ್ನು ನಿರ್ಣಯಿಸಿರಲಿಲ್ಲ. ಲಿಂಗನಗೌಡರು ಆ ಸೆರೆಮನೆಯಲ್ಲಿ ಹೀಗೆ ಯೋಚಿಸುತ್ತಾರೆ: ನೇಸರ್ಗಿ ಹಂಪಣ್ಣನು ತಿಳುಹಿಸಿದ ಶ್ರೀ ಬಾಬಾ ಮಹಾರಾಜರನ್ನು ದರ್ಶನ ಮಾಡಿಕೊಳ್ಳದೆ ಹೋದೆನಲ್ಲ, ಆ ಮಹಾಪುರುಷನನ್ನು ನೋಡುವ ಭಾಗ್ಯವು ಈ ನೇತ್ರಗಳಿರುವುದೇ ಅಥವಾ ಇಲ್ಲವೋ? ಹೇ ಗುರುನಾಥನೇ, ನೀನು ಅನಂತ ಮಹಿಮೆಗಳನ್ನು ತೋರಿಸಿದ ಮಹಾನೀಯನಂತೆ ನಿನ್ನ ಭಕ್ತನಾದ ಹಂಪಣ್ಣನು ನನಗೆ ಹೇಳಿರುತ್ತಾನೆ, ನೀನು ಸರ್ವಜ್ಞ ಸದ್ಗುರುವಾದರೆ ಇಲ್ಲಿ ಬಂದು ನನಗೆ ದರ್ಶನವನ್ನು ಕೊಡು ಎಂದು ಬಹು ಉದ್ದವಾಗಿ ಶ್ರೀ ಬಾಬಾ ಮಹಾರಾಜರನ್ನು ಸ್ತೋತ್ರ ಮಾಡಿದನು. ಸರ್ವಚಿತ್ತರಾದ ಶ್ರೀ ಬಾಬಾ ಮಹಾರಾಜರು ಭಕ್ತಿ ಪರಾಧೀನರಾದ್ದರಿಂದ ಆ ದಿನ ರಾತ್ರಿ 12 ಗಂಟೆಗೆ ಲಿಂಗನಗೌಡರು ಮಲಗಿದ ಸೆರೆಮನೆಯಲ್ಲಿ ಪ್ರಕಟರಾಗಿ, ಎಲೆ ಭಕ್ತನೇ, ಏಳು ಏಳು ಎಂದು ನುಡಿದರು. ಆ ಕೂಡಲೇ ಲಿಂಗನಗೌಡರು ಎದ್ದು ಆ ದಿವ್ಯ ಮೂರ್ತಿಯನ್ನು ಕಂಡು, ಇವರು ಯಾರಾಗಿರಬಹುದು? ನಾನು ಸಂಕಲ್ಪಿಸಿಕೊಂಡಂತೆ ಶ್ರೀ ಬಾಬಾ ಮಹಾರಾಜರೇ ಆಗಿರಬಹುದೇ ಎಂದು ಆ ಶ್ರೀಗಳವರಿಗೆ ಪ್ರಣಾಮ ಮಾಡಿ, ಮಹನೀಯರೇ, ತಾವು ಯಾರು ಎಂದು ಕೇಳಿದರು. ಅದಕ್ಕೆ ಶ್ರೀಗಳವರು, ಎಲೆ ಭಕ್ತನೇ, ನೀನು ಸೆರೆಮನೆಯಿಂದ ಇಷ್ಟರಲ್ಲಿಯೇ ಬಿಡುಗಡೆ ಹೊಂದುತ್ತೀಯೇ, ನಾವು ದತ್ವಾಡದವರು ಎಂದು ಹೇಳಿ ಅದೃಶ್ಯರಾದರು. ಲಿಂಗನಗೌಡರು ಸೆರೆಮನೆಯಲ್ಲಿರುವಾಗಲೇ ಶ್ರೀಗಳವರ ಮೇಲೆ ಸ್ತೋತ್ರ ರೂಪವಾಗಿ ಕೆಲವು ಲಾವಣಿ ಪದ್ಯಗಳನ್ನು ಬರೆದರು. ಲಿಂಗನಗೌಡರು ಅತ್ಯಾಶ್ಚರ್ಯ ಹೊಂದಿ, ಹಂಪಣ್ಣನವರು ಹೇಳಿದ ಮಾತುಗಳು ಸತ್ಯವು,
ನನಗೆ ಸೆರೆಮನೆಯಿಂದ ಬಿಡುಗಡೆಯಾಗುವುದು ನಂಬತಕ್ಕ ವಿಷಯವಲ್ಲ. ಆದರೆ ಗುರುವಿನ ಮಹಿಮೆಯಿಂದ ಬಿಡುಗಡೆಯಾದರೆ ಈ ಶರೀರವಿರುವ ತನಕ ಅವರ ಸೇವೆಯಲ್ಲಿ ಸೇವೆಯುತ್ತೇನೆಂದು ದೃಢ ಸಂಕಲ್ಪವನ್ನು ಮಾಡಿದನು. ಕೆಲವೇ ದಿವಸಗಳಲ್ಲಿ ಕೋರ್ಟಿನವರಿಂದ ಲಿಂಗನಗೌಡರು ನಿರ್ದೋಷಿ ನಿರಪರಾಧಿಗಳೆಂದು ತೀರ್ಮಾನಿಸಿ ಸೆರೆಮನೆಯಿಂದ ಬಿಡುಗಡೆ ಮಾಡಿದರು. ಆಗ ಲಿಂಗನಗೌಡರಿಗೆ ಆದ ಆನಂದವನ್ನು ಇಷ್ಟೇ ಎಂದು ಹೇಳಲಾಗದು. ಲಿಂಗನಗೌಡರು ಸೆರೆಮನೆಯಿಂದ ಬಂದ ಬಳಿಕ ನೇಸರಗಿ ಗ್ರಾಮಕ್ಕೆ ಹೋಗಿ ಆ ಹಂಪಣ್ಣನವರಿಗೆ ಸರ್ವ ಸಂಗತಿಯನ್ನು ತಿಳಿಸಿ ಅವರನ್ನು ಕರೆದುಕೊಂಡು ಮುಸಲ್ಮಾನಿ ಮಲ್ಲಾಪುರಕ್ಕೆ ಬಂದು ಅಲ್ಲಿಂದ ತತ್ವಾಡಕ್ಕೆ ಬಂದು ಶ್ರೀಗಳವರನ್ನು ಕಂಡು ಇವರೇ ನನಗೆ ಸೆರೆಮನೆಯಲ್ಲಿ ದರ್ಶನ ಕೊಟ್ಟವರು ಎಂದು ಗುರುತಿಸಿ ಅತಿ ಭಕ್ತಿಯಿಂದ ಶ್ರೀಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶ್ರೀಗಳವರು ಅವರಿಗೆ ಆಶೀರ್ವದಿಸಿದರು. ಲಿಂಗನಗೌಡರು ಹಸ್ತಗಳನ್ನು ಜೋಡಿಸಿಕೊಂಡು, ಕಂದ, ಸೆರೆಮನೆಯೋಳ್ ಬಂದೆನಗೆ ದರ್ಶನವಂ ಕೊಟ್ಟು ಶೆರೆಯ ಶಿಕ್ಷೆಯನ್ನೆಲ್ಲಂ ಪರಿಹಾರವ ಮಾಡುತ್ತೆನಂ ಕರುಣಿಸಿದ ಮಳಾತ್ಮ ನೀನು ನಂಬಿದೆ ನಿನ್ನಂ. ಬಾಬಾ, ಪ್ರಾಣವಿರುವವನಿಗೆ ಶರೀರದ ಮಾನ ಮರ್ಯಾದೆಗಳು ತಮ್ಮವು. ನಾನು ತಮ್ಮಯ್ಯ ಚರಣದಡಿಗೆ ದೇಹವನ್ನರ್ಪಿಸುವೆ. ಏನು ಬೋಧಿಸಬೇಕೋ ನನಗಂ ಸಾನಾರುರಾಗದಿ ಬೋಧಿಸುತ್ತ ಸುಜ್ಞಾನಿಯಂ ಮಾಡೆಂದು ಕೇಳಿದ ನುಡಿದು ಭಕ್ತಿಯಲ್ಲಿ. ಹೇ ಗುರುಪ್ರಭು, ನಾನು ಅತಿ ದುರ್ಮಾರ್ಗ ಪ್ರವರ್ತಕನಿದ್ದೇನೆ. ನನಗೆ ಏನೆಂದು ತಿಳಿಯದು. ನನಗೆ ಏನನ್ನು ಬೋಧಿಸಬೇಕೋ ಅದನ್ನು ತಾವು ಬೋಧಿಸಿ ಉದ್ಧರಿಸಿರೆಂದು ಭಕ್ತಿಯಿಂದ ನಮಸ್ಕರಿಸಿದರು. ಶ್ರೀಗಳವರು ಲಿಂಗನಗೌಡರಿಗೆ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರಿ ಮಹಾಮಂತ್ರವನ್ನು ಬೋಧಿಸಿದರು. ಲಿಂಗನಗೌಡರು, ಸದ್ಗುರುವೇ, ಷಡಕ್ಷರಿ ಮಂತ್ರವನ್ನು ಎಷ್ಟು ದಿನಗಳು ಜಪಿಸಬೇಕು ಎಂದು ಕೇಳಲು ಅದಕ್ಕೆ ಶ್ರೀಗಳು ಆತನ ಅಧಿಕಾರತ್ವಕ್ಕೆ ಅನುಗುಣವಾಗಿ ದೇಹವಿರುವವರೆಗೂ ಜಪಿಸಬೇಕೆಂದು ಕೇಳಿ ಆಶೀರ್ವದಿಸಿದರು. ಲಿಂಗನಗೌಡರು ಗುರುವಾಜ್ಞೆಯಂತೆ ಈಗಲೂ ಆ ಮಹಾಮಂತ್ರವನ್ನು ಎಡೆಬಿಡದೆ ಜಪಿಸುತ್ತಿರುವರು. ಅವರು ಈಗಲೂ ಮುಸಲ್ಮಾನಿ ಮಲ್ಲಾಪುರದಲ್ಲಿ ಸತ್ಪುರುಷರಾಗಿರುತ್ತಾರೆ. ಇವೆಲ್ಲವೂ ಶ್ರೀಗಳವರ ಆಶೀರ್ವಾದ ಪ್ರಭಾವವೆಂದು ಓದುಗರು ಗ್ರಹಿಸಬಹುದು. ಈ ಲಿಂಗನಗೌಡರು ಶ್ರೀಗಳವರ ವಿಷಯದಲ್ಲಿ ಕೆಲವು ಪದ್ಯಗಳನ್ನು ಸ್ತೋತ್ರರೂಪ ಮತ್ತು ಚಾರಿತ್ರ ರೂಪಕವಾಗಿ ಬರೆದಿರುತ್ತಾರೆ. ಆ ಪದ್ಯಗಳಲ್ಲಿ ಲಾವಣಿಯ ಶೈಲಿಯೇ ಹೆಚ್ಚು ಇರುತ್ತದೆ. ಇವರು ಆಗಾಗ್ಗೆ ದತ್ವಾಡಕ್ಕೆ ಹೋಗಿ ಗುರು ದರ್ಶನ ಮಾಡಿಕೊಂಡು ಬರುವ ಸಂಪ್ರದಾಯವನ್ನೇ ಇಟ್ಟುಕೊಂಡಿದ್ದರು. ಮುಸಲ್ಮಾನಿ ಮಲ್ಲಾಪುರದಲ್ಲಿ ಈ ಲಿಂಗನಗೌಡರ ಸಂಗಡಿಗರಾದ ಸಿದ್ಧಲಿಂಗಪ್ಪ ಶೆಟ್ಟರು, ನಾವುಲಿಗಿ ಫಕೀರಪ್ಪ, ಮುಸಲ್ಮಾನಿ ಗೌಡರಾದ ಅಲಿನಾಯಕ್ ಪಾಟೀಲ್ರು, 14 ವರ್ಷ ವಯಸ್ಸನ್ನುಳ್ಳ ಚಿಕ್ಕ ಬಾಲಕನಾದ ಮಲ್ಲೇಶಿಯು, ಇವರು ಒಂದೆಡೆಯಲ್ಲಿ ಸೇರಿ ಭಜನೆ, ಶಾಸ್ತ್ರ, ಶ್ರವಣಾದಿ ಸತ್ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಿದ್ದರು. ಇವರಲ್ಲಿ ಬಾಲಕನಾದ ಮಲ್ಲೇಶಿಯು ಗುರು ದರ್ಶನಾರ್ಥ ಬಹಳ ತಳಮಳಗೊಳ್ಳುತ್ತಿದ್ದನು. ಒಮ್ಮೊಮ್ಮೆ ನನಗೆ ಗುರು ದರ್ಶನವಾಗಲಿಲ್ಲವಲ್ಲ ಎಂದು ಭಕ್ತಿಯ ಭರದಿಂದ ಅಳಲಿಕ್ಕೆ ಆರಂಭಿಸುತ್ತಿದ್ದನು. ಆ ಬಾಲಕನ ಸೋದರ ಮಾವನಾದ ಸಿದ್ಧಲಿಂಗ ಶೆಟ್ಟರು ಮತ್ತು ಲಿಂಗನಗೌಡರು ದತ್ವಾಡಕ್ಕೆ ಹೊರಟಾಗೆ ಮಲ್ಲೇಶಿಯು ಹೊರಡ ಹತ್ತಲು ಖರ್ಚಿನ ಮೂಲಕವಾಗಿಯೋ ರೈಲು ಗಾಡಿ ಇಳಿದು ರಾಯ್ಬಾಗ್ ಸ್ಟೇಷನ್ನಿಂದ 4 ಹರಿದಾರಿ ನಡೆಯುವುದಾಗಲಿಕ್ಕೆಂದು ಮುದ್ದಾಂ ತಪ್ಪಿಸಿಬಿಟ್ಟು ಹೋಗುತ್ತಿದ್ದರು. ಇದನ್ನು ಕಂಡು ಮಲ್ಲೇಶಿಯು, ಇನ್ನು ನನ್ನಲ್ಲಿ ಮಹಾಪಾಪವಿರುವ ಮೂಲಕ ನನಗೆ ಗುರುದರ್ಶನವಾಗಲೊಲ್ಲದು, ನಾನೆಂಥ ಪಾಪಿಯೋ ಎಂದು ಮತ್ತಿಷ್ಟು ಅಳುತ್ತಿದ್ದನು. ಲಿಂಗನಗೌಡರು ದತ್ವಾಡದಿಂದ ಬಂದೊಡನೆ ಇವನೇ ನನ್ನ ಗುರುವೆಂದು ಭಾವಿಸಿ ನಮಸ್ಕರಿಸಿ ಪಾದ ಸೇವೆಯನ್ನು ಮಾಡುತ್ತಿದ್ದನು. ದತ್ವಾಡದಿಂದ ತಂದ ಪ್ರಸಾದ ಸೇವಿಸಿ ನನ್ನ ಹೃದಯವು ಪರಿಶುದ್ಧವಾಯಿತೆಂದು ಭಾವಿಸಿ ಮತ್ತು ಗುರುದರ್ಶನವಾಯಿತೆಂದು ಲಿಂಗನಗೌಡರೇ, ನನ್ನನ್ನು ಕರೆದುಕೊಂಡು ಹೋಗಿ ಬಾಬಾ ಮಹಾರಾಜರ ದರ್ಶನ ಮಾಡಿಸಿರೆಂದು ಬೇಡಿಕೊಳ್ಳುತ್ತಿರಲು, ಮಲ್ಲೇಶಿ, ಏನು ಕಾಳಜಿ ಮಾಡಬೇಡ, ಯಾವುದಕ್ಕಾದರೂ ಕಾಲು ಕೂಡಿ ಬರಬೇಕು. ಇನ್ನೊಮ್ಮೆ ನಾನು ತತ್ವಾಡಕ್ಕೆ ಹೋಗುವಾಗೆ ನಿನ್ನನ್ನು ಕರೆದುಕೊಂಡು
ಬರಬಹುದೇ ಎಂದು ಆ ಬಾಬಾ ಮಹಾರಾಜರವರಿಂದ ಅಪ್ಪಣೆ ಪಡೆದು ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ, ಸ್ವಲ್ಪ ಸಮಾಧಾನ ಹಿಡಿ ಎಂದು ಸಂತೈಸುತ್ತಿದ್ದರು. ಹೀಗೆ 2 ವರ್ಷಗಳು ಗತಿಸಿ ಹೋದವು. ಒಮ್ಮೆ ತತ್ವಾಡಕ್ಕೆ ಹೋದಾಗ ಲಿಂಗನಗೌಡರು, ಗುರುದೇವ, ನಮ್ಮ ಊರಿನಲ್ಲಿ ಮಲ್ಲೇಶಿ ಎಂಬ 14 ವರ್ಷದ ಹುಡುಗನು ನಿಮ್ಮ ದರ್ಶನಾಪೇಕ್ಷೆಯಿಂದ ಹಂಬಲಿಸಿ ಅಳುತ್ತಿರುವನು. ಸಣ್ಣ ಹುಡುಗನೆಂದು ನಾವೇ ಮುದ್ದಾಂ ಬಿಟ್ಟು ಬಂದಿರುತ್ತೇವೆ. ತಮ್ಮ ಅಪ್ಪನೆಯಾದರೆ ಇನ್ನೊಮ್ಮೆ ಬರುವಾಗೆ ಕರೆದುಕೊಂಡು ಬಂದು ತಮ್ಮ ದರ್ಶನ ಮಾಡಿಸುತ್ತೇನೆ ಎನ್ನಲು, ಲಿಂಗನಗೌಡರೇ, ಮೊದಲು ಆತನನ್ನು ಕರೆದುಕೊಂಡು ಬಂದು ಭೇಟಿ ಮಾಡಿಸಿರಿ. ಆತನು ನಮ್ಮ ಮಗನಿರುವನು. ತೀವ್ರ ಅವನನ್ನು ಕರೆದುಕೊಂಡು ಬಂದು ದರ್ಶನ ಮಾಡಿಸಿ ಎಂದು ಆಜ್ಞಾ ಮಾಡಿದರು. ಕೂಡಲೇ ಲಿಂಗನಗೌಡರು ಊರಿಗೆ ಬಂದು ಮಲ್ಲೇಶಿಯನ್ನು ಕರೆದುಕೊಂಡು ಹೋಗಿ ದರ್ಶನ ಮಾಡಿಸಲು, ಮಲ್ಲೇಶಿಯು ನಿತ್ಯ ಮನೆಯಲ್ಲಿ ಪೂಜಿಸುತ್ತಿದ್ದ ಕಟ್ಟಿಗೆಯ ಪಾದುಕೆಗಳನ್ನು ಸಂಗಡ ತಂದಿದ್ದನು. ಅವುಗಳನ್ನು ಗುರುಗಳ ಮುಂದಿಟ್ಟು ಗುರುಪಾದಗಳಿಗೆ ನಮಸ್ಕರಿಸಿದನು. ಮಗುವೇ, ಈಗ ಬಂದೀಯಾ ಎಂದು ಹತ್ತಿರ ಕೂಡಿಸಿಕೊಂಡು ಪ್ರೀತಿಸುತ್ತಿರಲು, ಹತ್ತಿರ ಕುಳಿತಿದ್ದ ಭಕ್ತ ಮಂಡಳಿಯು ಬಾಲಕನ ಭಕ್ತಿಗೆ ಬಲು ಸಂತೋಷಗೊಂಡು ಧ್ರುವ, ಮಾರ್ಕಾಂಡೆಯ, ಪ್ರಹ್ಲಾದ ಮೊದಲಾದ ಬಾಲಭಕ್ತರನ್ನು ನೆನಪಿಗೆ ತಂದು ಬಲು ಕೊಂಡಾಡಿದರು. ಸದ್ಗುರುನಾಥನು, ಇವನೊಬ್ಬನು ಹಿಂದೆ ಉಳಿದಿದ್ದನು, ಹೀಗೆ ಬಂದನು. ಇನ್ನು ಬರುವ ಭಕ್ತರು ಆದರೂ ಇವನೇ ನಮ್ಮ ಕಡೆಯಲ್ಲಿ ಹುಟ್ಟಿದ ಮಗನು ಎಂದು ಕಡು ಪ್ರೀತಿಯಿಂದ, ಮಗು, ದಾರಿ ನಡೆದು ಬಂದು ಹಸಿದಿರಬಹುದು, ಒಳಗೆ ಹೋಗಿ ಊಟ ಮಾಡಿ ಬಾ ಎಂದು ಗೌರಾಂಬೆಯನ್ನು ಕರೆದು ಈ ಮಲ್ಲೇಶಿಗೆ ಊಟ ಮಾಡಿಸಿ ತೃಪ್ತಿಪಡಿಸಿ ಕಳುಹಿಸು ಎಂದು ಒಳಗೆ ಕಳುಹಿಸಿದರು. ಮಕ್ಕಳ ಮೇಲೆ ಬಲು ಮಮತೆಯುಳ್ಳ ಗುರುಮಾತೆಯವರು ತಮ್ಮ ಅಮೃತ ಹಸ್ತದಿಂದ ಪ್ರಸಾದ ನೀಡಿ ತೃಪ್ತಿಪಡಿಸಿ ಕಳಿಸಿದರು. ಮತ್ತೊಮ್ಮೆ ಮಲ್ಲೇಶಿಯು ಬೆಳ್ಳಿಯ ಪಾದುಕೆಯನ್ನು ಮಾಡಿಸಿ ಅವುಗಳಿಗೆ ಗುರುಪಾದ ಮುಟ್ಟಿಸಿ ಅವರ ಹಸ್ತದಿಂದ ಆಶೀರ್ವಾದ ಪಡೆದುಕೊಂಡು ಬಂದು ಅವುಗಳನ್ನು ಪೂಜಿಸಬೇಕೆಂದು ಗುರು ಪಾದದಡೆಯಲ್ಲಿಟ್ಟು ನಮಸ್ಕರಿಸಿ ದೂರ ಸರಿದು ಕುಳಿತನು. ಪಾದುಕೆಗಳನ್ನಿಟ್ಟಿದ್ದನ್ನು ಗುರುಗಳು ನೋಡಿದ್ದಿಲ್ಲ. ಮುಂದೆ ಯಲ್ಲಮ್ಮನ ಸೌದತ್ತಿಯ ಕಲ್ಲಪ್ಪ ಭಜಂಗ್ನವರ್ ಎಂಬ ಭಕ್ತನು ಬಂದು ನಮಸ್ಕರಿಸಲು ಗುರುವರನು ಆ ಪಾದುಕೆಗಳನ್ನು ಅವನಿಗೆ ಕೊಟ್ಟು ಬಿಟ್ಟರು. ಅದನ್ನು ನೋಡಿ ಮಲ್ಲೇಶಿಯು ತನಗೆ ಪಾದುಕೆಯ ಆಶೀರ್ವಾದ ದೊರೆಯಲಿಲ್ಲವೆಂದು ಹಿಂದೆ ಹೋಗಿ ಅಳುತ್ತಾ ಕುಳಿತನು. ಅದನ್ನು ಕಂಡು ಗುರುದೇವನು, ಮಲ್ಲಪ್ಪನೇ, ನೀನಿಟ್ಟಿದ್ದು ನನಗೆ ಗೊತ್ತಾಗಲಿಲ್ಲ. ಅವುಗಳನ್ನು ಕಲ್ಲಪ್ಪನಿಗೆ ಕೊಟ್ಟೆನು. ನೀನು ಈಗ ಅಳುವುದನ್ನು ಕಂಡು ಕನಿಕರವೆನಿಸಿತು. ಅವೇ ಬೇಕಾದರೆ ಇಸುಕೊಂಡು ಕೊಡುವೆನು, ಬೇಡವೆಂದರೆ ಈ ನನ್ನ ಪಾದುಕಗಳನ್ನೇ ನಿನ್ನ ಹೃದಯದಲ್ಲಿಟ್ಟು ಸದಾವಕಾಲ ನಿನ್ನನ್ನು ಸಲಹುವೆನು. ನಿನಗೆ ಯಾವುದು ಬೇಕು ಹೇಳು ಎನ್ನಲು, ಮಲ್ಲೇಶಿಯು, ಗುರುನಾಥನೇ, ಅದೆಲ್ಲವೂ ನಿನಗೆ ಗೊತ್ತಾಗುವುದು. ನನ್ನನ್ನು ನಿಮ್ಮ ಮಗನಾಗಿ ಮಾಡಿಕೊಂಡಿರುವೆನೆಂದು ಆಶೀರ್ವಾದ ಕೊಡುವುದೇ ಬೇಡಿಕೊಳ್ಳುತ್ತೇನೆ ಎನ್ನಲು, ಮಲ್ಲಪ್ಪ, ಹೀಗೇಕೆ? ಹಿಂದೆಯೇ ನನ್ನ ಮಗುವಾಗಿದ್ದು ನಿನಗೆ ಪ್ಲೇಗ ಮಾರಿಕ ಬೇನೆಗಳು ಬಂದಾಗ್ಯ ಕಾಯ್ದವನೇ ನಾನು. ಉಳಿದ ಸೇವೆಯನ್ನು ನಿನ್ನ ಕಡೆಯಿಂದ ಮಾಡಿಸಿಕೊಳ್ಳುವುದರ ದಶೆಯಿಂದ ಆ ಬೇನೆಗಳಿಂದ ಉಳಿಸಿಕೊಂಡಿದ್ದೇನೆ. ಏನು ಚಿಂತೆ ಮಾಡದೆ, ಶಿವನ ಚಿಂತೆಯನ್ನು ಮರೆಯದೆ ನನ್ನಲ್ಲಿರು. ನಾನು ನಿನ್ನನ್ನು ಸದಾ ಸಲಹುವೆನು ಎಂದು ಆಶೀರ್ವಾದವನ್ನೀಯಲು ಮಲ್ಲೇಶಿಯು ಮತ್ತಿಷ್ಟು ಮಹಾನಂದಗೊಂಡು ಮಲ್ಲಾಪುರಕ್ಕೆ ಬಂದು ಮತ್ತಿಷ್ಟು ಗುರುಭಕ್ತಿ ಗುರು ಧ್ಯಾನದಲ್ಲಿ ಬೆರೆ ಹತ್ತಿದನು. ಮಲ್ಲಾಪುರದಲ್ಲಿ ಬಹಳ ಭಕ್ತರು ಬಾಬಾ ಮಹಾರಾಜರನ್ನು ಕರೆತರಬೇಕೆಂದು ಬಯಸಿ ಗುರುವರನಿಗೆ ಭಿನ್ನವಿಸಿ ಕರೆತಂದು ಸೇವಿಸುತ್ತಿದ್ದ ಕಾಲದಲ್ಲಿ ಸಿದ್ಧಲಿಂಗಪ್ಪ ಶೆಟ್ಟರ್ ಅಕ್ಕಳಾದ ಸಿದ್ದರಾಮವ್ವನು ಬಂದು ಗುರುಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಗುರುದೇವ, ನಾನು ಬಹಳ ಬಡವಿಯು, ನನ್ನ ಬಾಳುವೆಯು ಸುಸೂತ್ರ ಸಾಗದ್ದರಿಂದ ಈ 4 ಮಕ್ಕಳ ಹೊಟ್ಟೆ ತುಂಬಿಸುವುದು ಬಹಳ ಕಷ್ಟವಾಗಿದೆ. ನಿನ್ನ ಕೃಪಾಬಲದಿಂದ ನನ್ನ ದಾರಿದ್ರ್ಯತನ ಕಳೆದು ಹೊಟ್ಟೆ ತುಂಬ ಅನ್ನ ಸಿಗುವಂತೆ ಮಾಡು ಮಹಾದೇವ ಎಂದು ಕಣ್ಣೀರು ಸುರಿಸಿದಳು. ಕರುಣಾಮೂರ್ತಿಯಾದ ಸದ್ಗುರುನಾಥನಿಗೆ ಕನಿಕರ ಹುಟ್ಟಿ, ಮಗಳೇ, ನೀನು ಚಿಂತೆ ಮಾಡಬೇಡ. ಈ ಹೊತ್ತಿನಿಂದ ನಿನ್ನ ಬಡತನವು ಬಯಲಾಯಿತು. ಅನ್ನ ವಸ್ತ್ರಗಳನ್ನು ಕೊಟ್ಟಿದ್ದೇನೆ. ಕಡಿಮೆ ಬಿದ್ದಾಗ ಹೇಳು, ದತ್ವಾಡದಿಂದ ಮತ್ತೆ ಕಳಿಸುತ್ತೇನೆ ಎಂದು ಆಶೀರ್ವದಿಸಿದರು. ಮುಂದೆ ಸ್ವಲ್ಪ ದಿವಸಗಳಲ್ಲಿ ಆಕೆಯು
ಶ್ರೀಮಂತರೆಂದೇ ಸುಖಪಡಹತ್ತಿದ್ದಳು. ಅದಕ್ಕಾಗಿ ದತ್ತವಾಡಕ್ಕೆ ಹೋಗಿ ಗುರುಭಕ್ತಿ ಸಲ್ಲಿಸಿ ಬರುತ್ತಿದ್ದಳು. ಭಾವಿಕರಾದ ಶ್ರೀ ಸಿದ್ಧಲಿಂಗಪ್ಪ ಶೆಟ್ಟರು, ಗುರುದೇವ, ನಾನೊಬ್ಬ ಬಡ ಪ್ರಾಣಿ. ನನಗೆ ಅಣ್ಣ ತಮ್ಮ ಬಂಧು ಬಳಗವಿಲ್ಲ. ಸರ್ವವೂ ನೀವೇ ಎಂದು ನಿಮ್ಮನ್ನೇ ಮೊರೆ ಹೊಕ್ಕಿದ್ದೇನೆ. ನನಗೆ ಕಷ್ಟ ಕಾಲದಲ್ಲಿ ಬಂದು ದರ್ಶನ ಕೊಡುತ್ತೇನೆಂದು ಅಭಯವಚನ ಕೊಟ್ಟರೆ ಮಾತ್ರ ಹೇಳುತ್ತೇನೆ, ವಿನಾ ಅಲ್ಲಿಯವರೆಗೆ ಹೇಳುವುದಿಲ್ಲವೆಂದು ಸಾಷ್ಟಾಂಗ ಹಾಕಿರಲು ಬಹಳ ಹೊತ್ತು ನೋಡಿ, ಶೆಟ್ಟರೇ ಹೇಳಿರಿ, ನೀವು ಸ್ಮರಿಸಿದಾಗೆ ಬಂದು ದರ್ಶನ ಕೊಡುತ್ತೇನೆ, ತಪ್ಪುವುದಿಲ್ಲ. ಇದೇ ನನ್ನ ವಚನ ಕೊಟ್ಟಿದ್ದೇನೆ, ಹೇಳಿರಿ ಎನ್ನಲು ಹರುಷಿತರಾಗಿ ಶೆಟ್ಟರು ಗುರುಭಕ್ತಿಯನ್ನು ಕಡೆಯ ತನಕ ನುಡಿಸಿದರು. ಹಗಲು ರಾತ್ರಿ ಅನ್ನದೇ ಸ್ಮರಿಸಿದಾಗೈ ಸದ್ಗುರುವನು ಬಂದು ಎಷ್ಟೋ ಸಾರಿ ದರ್ಶನ ಕೊಟ್ಟಿರುತ್ತಾನೆ. ಈ ಸಿದ್ಧಲಿಂಗಪ್ಪ ಶೆಟ್ಟರು ಶ್ರೀಗಳವರ ಸಮಾಧಿ ಕಟ್ಟಡಕ್ಕಾಗಿ 500 ರೂಪಾಯಿಗಳನ್ನು ಉದಾರವಾಗಿ ಕೊಟ್ಟಿರುತ್ತಾರೆ. ಇವರು ತಮ್ಮ ಜೀವಾವಧಿಯ ಪರ್ಯಂತರ ಸದ್ಗುರು ಧ್ಯಾನವನ್ನು ಮಾಡಿ ಧನ್ಯರಾದರು. ವಾಚಕ ಮಹಾಶಯರೇ, ಮಲ್ಲೇಶಿಯು ಎಂಬಾತನು ಈಗ ಸಂಪಗಾವಿಯಲ್ಲಿರುತ್ತಾನೆ. ಈತನು ಶ್ರೀಗಳವರ ಚರಿತ್ರೆಯನ್ನು ತಾನೇ ಸ್ವಹಸ್ತದಿಂದ ಬರೆದ ಗ್ರಂಥದಲ್ಲಿರುವಂತೆ ಮಲ್ಲೇಶಿಯು ವಿಷಯವನ್ನು ಇಲ್ಲಿ ರೂಪಿಸಿರುತ್ತೇವೆ. ಇವರು ಮಹಾ ಸದ್ಭಕ್ತರಾಗಿ ಗುರು ಕಾರ್ಯದಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ ಧೀರರು ಮತ್ತು ಇವರು ಶ್ರೀ ಗೌರಾಂಬೆಯನ್ನು ಗುರು ರೂಪದಿಂದ ಭಾವಿಸಿ ಅವರ ಅಂತಿಮ ಕಾಲದಲ್ಲಿ ಬಹು ಶ್ರದ್ಧೆ ವಹಿಸಿ ಸೇವೆಯನ್ನು ಮಾಡಿ ಪುನೀತರಾಗಿರುತ್ತಾರೆ. ಅದೃಶಪ್ಪನವರು ಬೆಳಗಾವಿಯಲ್ಲಿ 1ನೇ ನಂಬರ್ ಕನ್ನಡ ಶಾಲಾ ಮಾಸ್ತರರಾಗಿದ್ದಾಗ ಶ್ರೀಗಳವರು ಕೆಲವು ಜನ ಭಕ್ತರನ್ನು ಕೂಡಿಕೊಂಡು ಬೆಳಗಾವಿಗೆ ಹೋಗಿದ್ದರು. ಅವರ ಜೊತೆಯಲ್ಲೇ ಮಲ್ಲೇಶಿಯೂ ಹೋಗಿದ್ದನು. ಮಲ್ಲೇಶಿಗೆ ಅಲ್ಲಿ ಹವಾಮಾನದ ವ್ಯತ್ಯಾಸದಿಂದ ಜ್ವರವೂ ಪ್ರಾಪ್ತವಾಗಿತ್ತು. ಮೂಲೆಯಲ್ಲಿ ಮಲಗಿದ್ದನು. ಮಲ್ಲೇಶಿಗೆ ಜ್ವರ ಬಂದಿರುವುದು ಗೊತ್ತಿಲ್ಲದೆ ಫಕೀರಪ್ಪ ನಾವಿಲ್ಗಿ ಎಂಬಾತನು, ಎಲ್ಲೋ ಮಲ್ಲೇಶಿ, ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆ ಮಲ್ಲೇಶಿಯು, ನನಗೆ ಮೇಲೆ ಕೇಳಲು ಸಾಧ್ಯವಾಗದು, ನನ್ನ ಮೈಯಲ್ಲಿ ಜ್ವರವೂ ಬಂದು ಬಳಲುತ್ತಿದ್ದೇನೆ ಎಂದು ಹೇಳಿದನು. ಈ ಮಾತನ್ನು ಒಳಗಡೆ ಕೂತಿರುವ ಶ್ರೀಗಳವರು ಕೇಳಿ ಮಲ್ಲೇಶಿ ಬಳಿಗೆ ಬಂದು, ಮಲ್ಲೇಶಿ, ಮೇಲೆ ಕೇಳು, ನಿನಗೆ ಜ್ವರ ಬಂದಿದೆಯೇ ಎನ್ನಲು, ಅಪ್ಪ, ನನಗೆ ವಿಶೇಷ ಜ್ವರ ಬಂದಿವೆ ಎಂದು ಹೇಳಿದನು. ಆಗ ಶ್ರೀಗಳವರು ಮಲ್ಲೇಶಿಯ ಕೈನಾಡಿಯನ್ನು ಹಿಚುಕಿ ಹಿಡಿದುಕೊಂಡರು. ಮಲ್ಲೇಶಿ, ಈ ಜ್ವರವಿರುವುದೇ ಎಂದು ಶ್ರೀಗಳವರು ಕೇಳಿದರು. ಮಲ್ಲೇಶಿಯು, ಶರೀರದಲ್ಲಿದ್ದ ಜ್ವರವು ಮಾಯವಾಗಿ ಹೋಗಿದ್ದವು. ಆಗ ಮಲ್ಲೇಶಿಯು, ಅಪ್ಪ, ಜ್ವರವು ಈಗ ಇಲ್ಲ, ಆರೋಗ್ಯವಾಗಿದ್ದೇನೆ ಎಂದು ನುಡಿದನು. ಮತ್ತು ನನ್ನ ಜ್ವರ ಹೋದುದಕ್ಕೆ ಮಲ್ಲೇಶಿಯು ಆನಂದ ಹೊಂದಿ ಹೀಗೆ ನುತಿಸಿದನು. ಕಂದ, ತನುರೋಗಕ್ಕೆ ಭವರೋಗಕ್ಕೆ ಘನವೈದ್ಯನು ನೀನು. ನಿನ್ನ ಹಸ್ತಂ ಮುಟ್ಟಲ್ ತನು ಭವ ರೋಗಗಳೆರಡನ್ನು ಅನುಭವಿಸುವ ದುಃಖದಿಂದ ಬಿಡುಗಡೆಯಪ್ಪಂ. ಮುಟ್ಟುತ್ತ ತನು ರೋಗವ ನಂದಿಟ್ಟಿಸಿ ಭವರೋಗವನ್ನು ಕಳೆದಾನಂದ ಕೊಟ್ಟೆಯೋಳ್ ಮಾನವರಂ. ತಟ್ಟನೆ ಪೊರೆವಂತ ಗುರುವೇ ನಿನಗಾಂ ಮಣಿವೆಂ. ಹೀಗೆ ನುತಿಸಿದರು. ಸದ್ಗುರುಗಳು ಮಲ್ಲೇಶಿಯ ನುತಿಗೆ ಸಂತಸಪಟ್ಟು ಆಶೀರ್ವದಿಸಿದರು. ಎಂಬಲ್ಲಿಗೆ ಶ್ರೀ ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 21ನೇ ಅಧ್ಯಾಯವು ಮುಗಿದುದು.